ನಿಮ್ಮಪ್ಪ ಮಹೇಶ ಎಲ್ಲ ಎಲ್ಲಿ ಕಾಣವಲ್ರಲ್ಲ ಎಲ್ಲುಗ್ಯಾರ ಬರೀ ಪೂಜೆ ಮಾಡೋಣ. ಅಪ್ಪಾಜಿ ಒಳಗ ಐತಿ, ಮಹೇಶ ರೂಮ್ನಾಗ ಇರ್ಬೇಕು. ಕರಿ ಹೋಗೋರ್ನ ಪೂಜೆ ಮಾಡೋಣ. ದೌಡ್ ಬರ್ರಿ. ನೀ ಇದ ಚೂಡಿದಾರ ಮ್ಯಾಗ ಇರಕೇನ ಸೀರೆ ಉಟ್ಕೊಳಂಗಲ್ಲ ನೀ? ಈಗೇನು 5 ನಿಮಿಷ ಪೂಜೆಗೆ ಎಲ್ಲ ಉಟ್ಕೊಳ್ಳೋದು. ನೀ ಮಾಡತ್ತಿ ಎಲ್ಲ ಮಾಡು. ಸಂಜೆನೇ ಆಗಬೇಕಾದ್ರೆ ಉಡಿ ತುಂಬ ಮುಂದೆ ನಾ ಉಟ್ಕೋತೀನಿ. ನಾನು ಮಾಡ್ತೀನಿ ನೋಡ್ವಾ. ಮಾಡು. ಹೋಗ್ ಕರದ್ವಾ ಹೋಗು. ಅಪ್ಪಾಜಿ ಅವು ಕರೆ ಆತಾಳ. ಏ ಮಹೇಶ, ಮಹೇಶ ಬಾರ್ಲಾ. ಇದೊಂದು ಹಾ ಬರ್ತೀನಿ. ಮದಿ ಬರ್ರಿ ಪೂಜೆ ಮಾಡೋಣ. ಅಲ್ಲಮ್ಮಯ್ಯ ಪೂಜೆ ಮಾಡಾಕತ್ತೀನಿ. ಬನ್ನೇನ ನಿಕ್ಕರ್ನ್ಯಾಗ ನಿಂತಿಯಲ್ಲ, ಬ್ಯಾರೆ ಇಲ್ಲ ನಿನಗೆ ಅರಿವಿ? ಬೇ ಇದೇನು ಹೆಣ್ಮಕ್ಳು ಮಾಡೋ ಹಬ್ಬ ಐತಿ. ನಾವು ಎಂಥ ಅರ್ಬಿ ಹಾಕ್ಕೊಂಡ್ರೇನು? ನಾವೇನು ಅರ್ಶಿನ ಕುಂಕುಮ ತೊಗೊಂಡು ಉಡಿ ತುಂಬಿಸ್ಕೊತೇವೆ ಏನು? ಕಮ್ಮನ ಅರ್ಬಿ ಉಟ್ಕೊಳಕ್ಕೆ ನೀ ಸುಮ್ಮ ಪೂಜೆ ಮಾಡಬೇ. ಅಯ್ಯನು ಬಾಯಿಗೆ ಚಲೋ ಚಲೋ ಬರ್ತಿದ್ವು. ಪೂಜೆ ಮಾಡಾಕತ್ತ ಸುಮ್ಬಿಟ್ಟೆ ನೀನು. ಮಾಡು ಮಾದಿ, ಪೂಜೆ ದೌಡ್ ಮಾಡು. ನಾ ಇನ್ನ ಹೊಲಕ್ಕೆ ಹೋಗ್ಬೇಕು, ಕೆಲಸ ಐತಿ ನಂದು. ಭಾರಿ ಅವಸರ ನಿಮ್ದು. ಒಟ್ಟ ನಿಮ್ಗೆ ಹಬ್ಬ ಹುಣ್ಣಿಮೆ ಮಾಡೋದಂದ್ರೆ ದುಸ್ತಾರ್ ಬರ್ತೈತೆ ಅಪ್ಪ ಮಗುಗುನು. ಆತ್ ಮಾಡಿ ಪಟ್ಟನ್. ಯಾವ ಅಪ್ಸರ ಕಂಕಣ ರೆಡಿ ಮಾಡಿದ್ವಿ ಅಲ್ಲಿಟ್ಟಿ? ಒಳಗದ ತಡಿಬೇಕು ತರ್ತೀನಿ. ತಂಬೋಗು. ಅವ್ರಿಬ್ರಿಗೂ ನಾನು ಕಟ್ಟು, ನನಗೊಂದು ಕಟ್ಟು, ನಾನು ನಿನ್ನ ಕಟ್ತೀನಿ. ತಂಬೋಗು. ತಗೋ ಇವ. ತುಂಬ ಇದೆ. ತಗೋರಿ ಇದನ್ನ ಕಟ್ರಿ ನಂಗೆ. ನಾನು ಕಟ್ಬೇಕನ? ಕಟ್ರಿ. ಇಡ್ರಿ ನಾ ಕಟ್ತೀನಿ ನಿಮಗೆ. ಮನುಷ್ಯ ನೀನು ಮುಂದೆ ಕಟ್ತೀನಿ. ಲೂಜ ಕಟ್ಬೇ. ಆತನ ಮಾದಿ ದೌಡ್ ಮಾಡು. ಎಲ್ಲದಕ್ಕೂ ಅವಸರನ ನಿಮ್ಗೆ. ತಡೀರಿ. ನೈವೇದ್ಯ ಎಲ್ಲ ಇಟ್ಟಿ ಅಪ್ಸರ? ಎಲ್ಲ ಇಟ್ಟೇನೆ ಹೇಳ್ದೆ. ಮಂಗಳಾರತಿ ಮಾಡ್ಬಿಡು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾನೇ ಸರ್ವವಿಘ್ನೋಪಶಾಂತಯೇ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಕ್ಕಿ ಕಾಳು ಹಾಕ್ರಿ. ಬರ್ರಿ ಆರತಿ ಮಾಡಿ ಬರ್ರಿ ಎಲ್ಲಾರು. ಚಂದಾಗಿ ಹಿಡ್ಕೊರಿ ಕಳ್ಸಾನ. ಆತಾತು ಹೇಳು. ಆತು ತಗೋ, ನಾವು ಒಟ್ಟು ಹೊಲಕ್ಕೆ ಹೋಗ್ಬರ್ತೀನಿ. ಆತು ಮಧ್ಯಾಹ್ನ ಕುಣ್ಣಾಕ್ ಬರ್ರಿ. ಆತಾತು. ಇವ ನಾನು ಅಪ್ಪಾಜಿ ಜೊತೆಗೆ ಹೊಲಕ್ಕೆ ಹೋಗ್ತೀನಿ. ನೀ ಅದಕ್ಕೆ ಹೊಂಟಿಪ್ಪ? ಎಂದಿಲ್ದಿಂದ ಹಬ್ಬ ದಿನ? ಹಬ್ಬದ ದಿನ ಏನು ಅವ ಹುಡುಗೇನ ಇಲ್ಲ ಮನ್ಯಾಗ ಇರಾಕ? ಅವ್ನ ಏನು ಕೆಲಸ ಇರ್ತೈತಿ? ಬಾರ್ಲಿ ಮಯ್ಯ ಹೋಗೋಣ. ಅದೇ ಅಪ್ಪಾಜಿ ಮನ್ಯಾಗ ಸುಮ್ಮನೆ ಅತ್ತಂಬ ಐತಿ ಮತ್ತೆ ರೀತಿರ್ತಾರೆ. ನಡಿ ನಾವು ಹೊಲಕ್ಕೆ ಹೋಗೋಣ. ನಮ್ಮಕ್ಕ ಹೊಲಕ್ಕೆ ಕೊಟ್ಟಿವಿ. ನಡಿ ಆತು ಬರ್ತೀವಿ. ನಿಮ್ದು ಏನೈತೆ ಮುಗಿಸ್ಬರ್ರಿ. ನಿಮ್ದೆಲ್ಲ ಆದ್ಮೇಲೆ ಒಂದು ಫೋನ್ ಹಚ್ರಿ, ಬರ್ತೀವಿ ನಾವು ಉಣ್ಣಾಕ. ನಡಿಲೇ. ನೋಡ್ದ ಸರ ಅಪ್ಪ ಮಗ ಹೆಂಗ ಮನ್ಯಾಗ ಬದುಕ್ ಹತ್ತೈತಿ ಅಂತಂದು ಹೆಂಗ್ ಕೊಡ್ತಾರ ನೋಡು. ಅವ ನೋಡು ಪೂಜೆ ಮಾಡಿ ನಿನ್ನ ಬಾಯಿ ಬಾಳ್ದತ್ತ ಸುಮ್ಕೂತೇನಿ. ಮಯ್ಯ ನೋಡು ಇಲ್ಲೇ ಬೀಳ್ತಿದ್ದ ದಿನಾನ. ಇವತ್ತು ಹೆಂಗೆ ಎಂದಿಲ್ಲದ ಹೊಲಕ್ಕೆ ಹೋಗಂಗಾಗಿತ್ತು ನೋಡ. ಅವ್ನು ಇನ್ನು ಆತಂಬ ಈ ತೊಂಬ ಅಂತ ಹೇಳ್ತಾಳತ್ತು ಹೋಗ್ಯಾನ ನೋಡ್ಲಿ ಅವ. ಹೌದೇವ. ಹೋಗಿ ಎಲ್ಲಾರ್ಗು ಉಡಿ ತುಂಬಿಸ್ಕೊಳಕ ಹೇಳ್ಬಾ. ಹೋಗಿ ಸಂಜೆನಾಗ ಉಡಿ ತುಂಬಿಸ್ಕೊಳಕ್ ಬರ್ರಿ ಅಂತಂದು. ಮತ್ತೆ ಹೂರ್ಣ ತಿರುವಿನ? ಎಲ್ಲ ಅನ್ನ ಸಾರು ಪಲ್ಯ ಎಲ್ಲ ಮಾಡೀನಿ. ಹೂರ್ಣಾನು ತಿರುವಿಟ್ಟೇನಿ. ಹೋಳ್ಗಿ ಒಂದ ಮಾಡ್ಬೇಕು ನೋಡಿ. ಹೋಳ್ಗಿ ಒಂದು ಮಾಡಿ ಎಡಿ ಮಾಡಿದ್ರೆ ಆತ. ಆತ ಹೋಗಂಗಾರ ಅವ್ರಿಗೆಲ್ಲರಿಗೂ ಬಾ ಅಂತ ಹೇಳ್ಬಾ. ಹೋಗು. ನಾ ಒಂದಿಟ್ಟು ಹೋಳ್ಗೆ ಮಾಡಿಡ್ತೇನೆ. ಬರೋಟತ್ತಿಗೆ ಎಡಿ ಮಾಡಿ ಬಂದವ್ರಿಗೆ ಉಡಿ ತುಂಬಾಕ್ ಬರ್ತೈತಿ. ಆತ ಹೇಳ್ಬ. ಹಂಗ ಮತ್ತೆ ಅಭಿಷೇಕಗೂ ಮತ್ತೆ ಅಭಿಷೇಕ ರವ್ವಗೂ ಮತ್ತೆ ರೇಕಿಗೆ ಚಂದ್ರಿಗೂ ಇಲ್ಲೇ ಬಾ ಅಂತ ಹೇಳಿ ಊಟಕ್ಕೆ. ಯವ್ವ ಅವ್ರು ಹಬ್ಬ ಮಾಡತ್ತಾರ. ಅವ್ರ ಮನೆಗೆ ಬಿಟ್ಟು ನಮ್ಮ ಮನೆ ಬಂದು ಮುಡ್ತಿದಾರನ? ಏನಿಲ್ಲ, ಉಡಿ ತುಂಬಿಸ್ಕೊಳಕ್ಕೆ ಅಟ್ಟು ಹೇಳಿ ಬರ್ತೀನಿ. ಮತ್ತು ಅಭಿಷೇಕ ರಾವಿ ಅಂತ ಉಡಿ ಏನು ತುಂಬಿಸ್ಕೊಳಂಗಿಲ್ಲ. ಚಂದ್ರವಂಟಿಗೆ ಅಟ್ಟ ಹೇಳಿ ಬರ್ತೀನಿ. ಉಡಿ ತುಂಬಿಸ್ಕೊಳ್ಳಿಲ್ಲ ಅಂದ್ರೆ ಏನಾತ? ಬಂದನಿಟ್ಟು ಏನಾರ ತಿಂದು ಚಾರ ಕುಡಿದು ಹೋಗ್ತಾರ. ಹೇಳ್ಬಾ. ಅಲ್ಲ ಹೇಳಿ ಬರ್ತೀನಿ. ಆದ್ರೆ ಉಡಿ ತುಂಬಿಸ್ಕೊಳಕ್ಕೆ ಮತ್ತು ಊಟಕ್ಕೆ ಅಂದ್ರೆ ಬರೋದಿಲ್ಲ ಅವ್ರು. ಅದಕ್ಕೆ ಆತ ಹೇಳು. ಚಂದ್ರ ಗುಡಿ ತುಂಬಿಸ್ಕೊಂಬರ ಕೇಳು. ಮತ್ತೆ ರೇಖಾಗೂ ಅಭಿಷೇಕಗೂ ನಾ ಕರೆಯಾಕತ್ತೇನೆ ಅಂತ ಹೇಳಿ ಕರ್ಕೊಂಡು ಬಾ. ಹೇಳ್ಬಾ ಯಾವಾಗ ಬರ್ತಾರ ಬರ್ರಿ. ಅಯ್ಯಂಟಿ ನಿಮ್ಮ ಮನೆ ಕಡೆಗೆ ಹೊಂಟಿದ್ದೆ. ಹೌದೇನಾ? ಉಡಿ ತುಂಬಿಸ್ಕೊಳಕ್ ಕರೆಯಾಕ ಬರತ್ತಿದ್ಯಾ? ಬರ್ತೀನಿ ನಡೀರಿ. ಅವರ ಅದಾರ ಒಳಗೆ ಹೋಗ್ರಿ. ಆತ. ಮದಕ ಮದಕ ಅಯ್ಯ ಬಾರ್ಲಿ ಚಂದ್ರಿ. ಅಯ್ಯ ಮದಕ್ಕ ಎಟ್ಟು ದೂರ ಮಾಡೀರಿ? ಎಷ್ಟೊತ್ತಿಗೆದ್ದಿದೆ? ಏನ್ ಕತ್ತಿನ ಹಂಗಾರೆ ಎಡಿನೂ ಮಾಡಿರೇನ? ಇಲ್ಲ ಹಂಗ ಹಣ್ಣಕಾಯಿ ಪುಟಾಣಿ ಸಕ್ಕರೆ ಹಿಡದೆ ಎಡಿ ಮಾಡಿ ಪೂಜೆ ಮುಗಿಸಿದ್ವಿ. ಮತ್ತೆ ನಿಮ್ಮ ಅಣ್ಣನು ಮತ್ತೆ ಹೊಲಕ್ಕೆ ಹೋಗ್ತಾನೆ ಅಂತಂದು ಕುದುರೆ ಮ್ಯಾಗ ನಿಂತು ಬಿಡ್ತಾನೆ ಹೊತ್ನ್ಯಾಗ. ಅದಕ್ಕೆ ಮೊದಲ ಪೂಜೆ ಮಾಡಿಬಿಟ್ವೆ. ಎಡಿ ಮಾಡಿಲ್ಲ. ಹೋಳ್ಗಿ ಒಂದು ಮಾಡ್ಬೇಕು. ಹೋಳ್ಗಿ ಒಂದು ಮಾಡಿ ಎಡಿ ಹಿಡಿದ್ರೆ ಆತ್ ನೋಡಿ. ಅದಕ್ಕ ಎಷ್ಟು ದೌಡ್ ಮಾಡಿರಿ? ನಮ್ದು ಇನ್ನೂ ಏನೂ ಇಲ್ಲ. ಅಯ್ಯೋ ಮುಂಜಾನೆ 3 ಗಂಟೆಗೆ ಇದ್ದೀವಿ ನಾನು ನನ್ನ ಮಗಳು. ನಾನು ಓಟ ಮನೆ ಕಸ ಹೊತ್ಕೊಂಡು ನೆಲ ಒರೆಸ್ಕೊಂಡು ಜಳಕ ಮಾಡಿ ಲಕ್ಷ್ಮಿ ಕುಂಡ್ರಿಸಿದೆ. ಪೂಜೆ ಮಾಡಿದೆ. ನನ್ನ ಮಗಳು ಅಡುಗೆ ಮಾಡ್ತೆ ಜಳಕ ಮಾಡಿ. ಮತ್ತೆ ಆಕೆ ಮ್ಯಾಗಿನ ಅಡುಗೆ ಎಲ್ಲ ಮಾಡಿಟ್ಟೈತಿ. ಹೋಳಿಗೆ ಒಂದ ಮಾಡೋದಿಟ್ಟಾಳ ನನಗೆ. ಈಗ ಮಾಡ್ಬೇಕು ನಾನು. 3 ಗಂಟೆಗೆ ಎದ್ದಲ್ಲೇ ದೌಡಾಗಿದ್ದೆ. ನಿನ್ನ ನೀವು ಎಷ್ಟೊತ್ತಿಗೆ ಎದ್ದಿದ್ರಿ? ನಾನು 4 ಗಂಟೆಗೆ ಎದ್ದಿದ್. ನೀವ ಎಚ್ಚರ ಆಗಿಲ್ಲ ಮದಕ್ಕ ನನಗೆ. ಇರ್ಲಿ ಬಂದಿ ಬಾ. ಉಡಿ ತುಂಬ್ಕೊಂಡು ಹೋಗ್ಬಾ. ಉಡಿ ತುಂಬ್ಕೊತೀನಿ. ಒಂದಿಟ್ಟ ಕೊಬ್ಬರಿ ಇದೆ ಮಣಿ ಕೂಡ ಮದಕ್ಕ ನಮ್ಮ ಮನೆಯಾಗಿಲ್ಲ. ನಮ್ದು ಕೊಬ್ಬರಿ ಇದೆ ಮಣಿ ಇಲ್ಲದೆ. ನಾವು ಇದ್ರಾಗ ಕೈಲೇ ಹಿಡ್ಕೊತೀವಲ್ಲ ಅಂತದೈತಿ. ಬೇಕಾದ್ರೆ ಅದ್ರ ಕೊಡ್ಲೇನ? ಅದು ಕೈಯಾಗ ಹಿಡ್ಕೊಂಡು ತುರಿಯೋದು ಹೇಳ್ತಿ ಇಲ್ಲಿ. ಅಂತದೈತಿ ನಮ್ದು ಇಡ್ಗಿ ಮಣಿ ಇಲ್ಲಿದೆ. ಯಾವಾಗ ಕೈಯಾಗಿನ ದೌಡ್ ಆಗೋದಿಲ್ಲ. ನಮ್ಮ ಮನ್ಯಾಗ ಐತಿ ಇಡ್ಗಿ ಮಣಿ. ನಮ್ದು ಹಾಳಾಗಿತ್ತಿ. ನಮ್ಮ ಅತ್ತಿದ್ದು ಇದ್ದಿದ್ದು ತೆಗೆದು ಮ್ಯಾಲ ಹೋಗೋದ ನಟ್ಲ ಮ್ಯಾಲೆ ಅದನ್ನ. ನಿಮ್ದು ಐತಿ. ನಂಗಾರತ್ತೆ ಕೇಳಾಕ್ ಬಂದೆ.
ಅಯ್ಯ ಅದು ನಂದು ಹಳೇದಾಗೈತೆ ಅದು ಕುಡುಗಲು ಹಿಂಗೆ ಹೆರೆ ಮುಂದೆ ಹಿಂಗೆ ಅಳಗಾಡ್ತಿತ್ತ ಅದಕ್ಕೆ ನಾನು ತೆಗೆದು ಮ್ಯಾಲೆ ಹೋಗೋದನ್ನ ಅದನ್ನು ಮತ್ತು ಹೊಸ ತೊಗೋಬೇಕು ಯಾವ್ದಾರು ಜಾತ್ರೆಗೆ ಅನ್ಕೊಂಡೇನಿ ನಾನು ಜಾತ್ರೆಗೆ ಹೋಗಿಲ್ಲ ಎಲ್ಲೂ ತೊಗೊಂಡೇ ಇಲ್ಲ ನಾನು ಒಂದು ತೊಗೋಬೇಕಾಗೈತಿ ಲೇವ ಇರಲಿ ಹೇಳಿ ಮಾಡಕ್ಕ ಆಯ್ತು ಅಷ್ಟ ಉಪ್ಮಾ ಕೊಡು ಮತ್ತು ಅಲ್ಲೇ ಯಾರ ಸರಳಿಯರ ಮನ್ಯಾಗ ಐತನ ಕೇಳ್ತೇನೆ ತೊಗೊಂಡು ಹೋಗ್ತೀನಿ ಆತ್ ಕುಂದ್ರಿ ಕೊಡ್ತೀನಿ ಏನು ಅನ್ನೋದಕ್ಕ ಕಂಕಣ ಇವನ್ನ ಉಡಿ ಎಲ್ಲ ರಾತ್ರಿನ ತಯಾರು ಮಾಡಿಟ್ಟಿದ್ರೇನ ಇಲ್ಲೋಗ್ಲಿ ಎಲ್ಲ ಮುಂಜಾನೆದ್ದ ಮಾಡೇವಿ ಮುಂಜಾನೆ ನಾವು ಊಟ ಇದು ಪೂಜೆದ ಮಾಡೀನಿ ಆದ್ರೂ ದೌಡ್ ಮಾಡಿರ್ಬಿಡುವ ಆತ್ ತಗೊಳಮ್ಮದಕ್ಕ ನಾನು ಬರ್ತೀನಿ ಕುಂದ್ರಲಿ ಚಾ ಮಾಡ್ತೀನಿ ಬರ್ತೀನವ ಇನ್ನ ಅಡಿಗಿಲ್ಲ ತಡಿಗಿಲ್ಲ ರೇಖಾಕನ್ನು ಅತ್ತಿಯರು ಅಡಿಗೆಗೆ ನಿಂತಿದ್ರು ನಾ ಪೂಜೆ ಮಾಡಿದೆ ನಾನು ಲಕ್ಷ್ಮಿ ಕುಂದರಿಸಿ ಹಣ್ಣು ಕಾಯಿ ಹಿಡಿದು ಪುಟಾಣಿ ಸಕ್ಕರೆ ಹಿಡಿದು ಎಡಿ ಮಾಡಿಬಿಟ್ಟೆ ಈಗ ಇನ್ನು ಮತ್ತೆ ನಾಷ್ಟ ಇಲ್ಲ ಅಡಿಗಿಲ್ಲ ಏನಿಲ್ಲ ನಾನು ಒಟ್ಟು ಮಾಡ್ತೀನಿ ಬರ್ತೀನಿ ತಗೋ ಮತ್ತೆ ರೇಖಾಕನ್ ಕರ್ಕೊಂಡು ಸಂಜೆನಾ ಬರ್ತೀನಿ ಹೇಳು ಹೌದಾ ಆಯ್ತು ಆಯ್ತು ತಗೋ ಅದಕ್ಕೆ ನಾನು ಬರ್ತೀನಿ ಮತ್ತೆ ನಾ ಇನ್ನೊಂದ್ಸಲ ಕರೆಯಕ್ಕೆ ಬರೋದಿಲ್ಲ ಅಪ್ಸರಾನ್ ಕರ್ಕೊಂಡು ನೀನ ಉಡಿ ತುಂಬ ಸೋಳಕ್ಕೆ ಬಂದ್ಬಿಡು ಸಂಜೆನಾಗ ಬರ್ತೀನಿ ಆಯ್ತು ಬರ್ತೀನಿ ಪೂಜೆ ಒಂದು ಆತು ಈಗ ಉಸಿರು ಬಿಟ್ಟಂಗೆ ಆತು ನೋಡಿ ಇನ್ನೂ ಹೋಳಿಗೆ ಮಾಡೋದೈತಲ್ಲ ಮಾಡ್ಬೇಕು ನೋಡಿ ಅದೊಂದಿಟ್ಟು ಮಾಡಿದ್ರೆ ಕೆಲಸ ಮುಗ್ದಂಗೆ ಆಕತಿ ಮಾಡೇ ಬಂದು ಕುಂದಿರ್ತೀನಿ ತಡಿ ಕರೆದು ಬಂದೆ ಎಲ್ಲರಿಗೂ ಹೇಳಿ ಬಂದೆ ನೋಡ್ದೆ ಮತ್ತೆ ಚಂದ್ರವಂಟಿ ಬಂದಿದ್ಲನ ಈಗ ನನಗೆ ಸಿಕ್ಲು ಚಂದ್ರ ಬಂದಿದ್ಲೆ ಉಡಿ ತುಂಬ ಕಳ್ಸೀನಿ ಬಾ ಇನ್ನು ಮತ್ತೆ ಪ್ರೇಮಿ ಸರಳಿ ಸಂಧ್ಯಾ ಅಕ್ಕ ಇವರು ತೇಗಿ ಎಲ್ಲ ಮುಂಜಾನೆ ಬಂದು ಕರೆದೋಗ್ಯಾರ ಅವ್ರ ಮನೆಗೆ ಒಟ್ಟು ಹೋಗ್ಬರ್ಬೇಕು ಹಂಗಾರೆ ಹೋಳಿಗೆ ಮಾಡಿಟ್ಟು ಹೋಗ್ಬರನ್ ಬಾಯಿ ಅಡಚಿ ಬಾ ನಾ ಮಾಡ್ಕೊಡ್ತೀನಿ ನೀ ಬೇಸ್ ಒತ್ತಿ ದೌಡಾಕೈತಿ ಆತ್ ನಡಿ ಮಾಡೋಣ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿರ್ತೀರಿ ಚಂದಾಗಿ ರೆಡಿ ಆಗಿರ್ತೀರಿ ಹೋಳಿಗೆ ಉಂಡಿರ್ತೀರಿ ನಾನು ಅಷ್ಟೇ ಚಂದಾಗಿ ರೆಡಿ ಆದೆ ಹೋಳಿಗೆ ಉಂಡೆ ಹಬ್ಬನೂ ಮಾಡಿದೆ ಅದೇ ವಿಡಿಯೋ ಮಾತ್ರ ಹಾಕೋಕ್ಕಾಗಿಲ್ಲ ಯಾರು ಬೇಜಾರ ಮಾಡ್ಕೋಬೇಡಿ ನನಗೆ ನಿನ್ನೆ ನಿಜವಾಗ್ಲೂ ನಂದು ನೆಟ್ಟಿನ ಸಮಸ್ಯೆ ಆಗಿತ್ತು ಹಾಗಾಗಿ ನನಗೆ ಮಾಡಿಟ್ಟಿರೋ ವಿಡಿಯೋನ ಹಾಕೋಕ್ಕಾಗಲಿಲ್ಲ ಅದಕ್ಕೆ ನನಗೆ ಭಾಳ ಬೇಜಾರಾಯಿತು ನಾನು ನಿಜವಾಗ್ಲೂ ಹಬ್ಬದ ವಿಡಿಯೋ ಹಬ್ಬದ ದಿನನೇ ಹಾಕಬೇಕು ಅಂತ ಗುರುವಾರ ದಿನ ರಾತ್ರಿ ನಾನು ಮಲಗೇ ಇಲ್ಲ ವಿಡಿಯೋ ಮಾಡೋದು ನನ್ನ ಹಬ್ಬದ ತಯಾರಿ ಮಾಡೋದು ಇದ್ದಿದ್ದರಿಂದ ನಾನು ಮಲಗೇ ಇಲ್ಲ ನಿಜ ಹೇಳಬೇಕು ಅಂದರೆ ಹಾಕಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲ ಮಾಡಿ ಇಟ್ಕೊಂಡಿದ್ದು ವಿಡಿಯೋ ಹಾಕೋಕ್ಕಾಗಿಲ್ಲ ಅಂದಾಗ ಬೇಜಾರಾಗುತ್ತೆ ನನಗೂ ಸಹ ಹಂಗೆ ಆಯಿತು ಏನು ಸಮಸ್ಯೆ ಆಯಿತು ಅಂದರೆ ನಿನ್ನೆ ನನ್ನ ನೆಟ್ಟು ಬೇಗ ಖಾಲಿಯಾಗಿ ಹೋಗ್ಬಿಡ್ತು ಇದ್ದಿದ್ದೆ ನಂದು ದಿನಕ್ಕೆ 1.5 GB ಇಂಟರ್ನೆಟ್ಟು ಅದ್ರಾಗ ಆಲ್ರೆಡಿ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೆ ಮತ್ತು ಅದ್ರ ಜೊತೆಗೆ ಆಗಲೇ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡಿ 15 ನಿಮಿಷದ ವಿಡಿಯೋ ಅಪ್ಲೋಡು ಮಾಡಿದ್ದೆ ಮತ್ತು ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ಮಟ್ಟ ಲಕ್ಷ್ಮಿ ಸಾಂಗ್ ಹಾಕ್ಕೊಂಡು ಸೋಗ್ ಮಾಡಿದ್ದೆ ಅಲ್ಲೂ ಸಹ ಇಂಟರ್ನೆಟ್ ಹೋಗಿಬಿಟ್ಟಿತ್ತು ಹಾಗಾಗಿ ನೆಟ್ ನಿನ್ನೆ ಬೇಗ ಖಾಲಿಯಾಗಿತ್ತು ನಿಜ 1.5 GB ಇಂಟರ್ನೆಟ್ ನನಗೆ ಸಾಲಲ್ಲ ನಂದು 5G ಇಂಟರ್ನೆಟ್ ಫ್ರೀ ಬರ್ತಿತ್ತು ಅದೇನಾಗ್ಬಿಟ್ಟಿದೆ ನಿನ್ನೆ ಸ್ಟಾಪ್ ಆಗಿಬಿಟ್ಟಿದೆ ಅಂತೆ ಅದು ಅಂದರೆ ಏನೋ ಅದು ಅಪ್ಡೇಟ್ ಹೊಡಿಬೇಕು ಏನೋ ನಮ್ಮ ಸೆಟ್ಟಿಂಗಲ್ಲಿ ಮಾಡ್ಕೋಬೇಕಂತೆ ನನಗೆ ಬರಲ್ಲ ಅದು ನಮ್ಮ ಮನೆ ಹತ್ರ ಒಂದು ಹುಡುಗ ಮಾಡ್ಕೊಟ್ಟಿದ್ದ ಅದು ಸ್ಟಾಪ್ ಆಗಿದೆ ನನಗೆ ಗೊತ್ತಾಗಿಲ್ಲ ನಾ ಯಾಕೆ ನೆಟ್ ವಿಡಿಯೋ ಅಪ್ಲೋಡಿಗೆ ಹೋಗ್ತಿಲ್ಲ ಅಂತಂದು ಹೇಳಿ ನಾನು ಬರೀ ಯಾಕೆ ನಂದು ನೆಟ್ ಓಪನ್ ಆಗ್ತಿಲ್ಲ ಅಂತ ಅಂದ್ಕೊಂಡು ನಮ್ಮ ಮನೆ ಹತ್ರ ಒಂದು ಹುಡುಗನಿಗೆ ಕೇಳಿದೆ ಅವನು ಇದು 5G ಇಂಟರ್ನೆಟ್ ಅಪ್ಡೇಟ್ ಹೊಡಿಬೇಕಂತೆ ನನಗೆ ಬರಲ್ಲ ಇದು ನಮ್ಮ ಮನೆ ಹತ್ರ ಇನ್ನೊಂದು ಅವನು ಗೊತ್ತು ಹೋಗು ಅಲ್ಲಿ ಕೇಳು ಅಂತ ಆಮೇಲೆ ಅಲ್ಲಿ ಹೋಗಿದ್ದೆ ಅವನೇನಂದು ಅವ್ರ ಮನ್ಯಾಗವರು ಮನೆಯಾಗಿಲ್ಲ ಸಂಜೆನಾಗ ಬರ್ತಾರು ಅಯ್ಯೋ ಇನ್ನೇನು ಮಾಡೋದು ಹೋಗ್ಲಿ ಬಿಡು ನಂದು ಮತ್ತೆ ಪೂಜೆ ಕೆಲಸ ಎಲ್ಲ ಇತ್ತಲ್ಲ ಸಂಜೆನಾಗ ಹೋದ್ರಾತು ಅಂದ್ಕೊಂಡು ಸಂಜೆನಾಗ ಹೋಗೋಕ್ಕಾಗಿರಲಿಲ್ಲ ಯಾಕಂದ್ರೆ ಸಂಜೆನಾಗ ಮನೆಗೆಲ್ಲ ಹುಡಿ ತುಂಬ್ಕೊಳಕ್ಕೆ ಬರೋರು ಅದು ಇದು ರಾತ್ರಿ 9 ಗಂಟೆನ ಆಯ್ತು ಹಾಗಾಗಿ ನಾ ಹೋಗಲಿಲ್ಲ ಬೆಳಗ್ಗೆ 8 ಗಂಟೆಗೆ ಹೋಗಿದ್ದೆ ಅವನಿನ್ನ ಮಲ್ಕೊಂಡಿದ್ದ ಮತ್ತೆ ವಾಪಸ್ ಬಂದೆ ನಮ್ಮ ಮನೆ ಹತ್ರ ಬೆಳಗ್ಗೆ 8 ಗಂಟೆಗೆ ಭಾಳ ಜೋರು ಮಳೆ ಹಿಡಿದ್ಬಿಡ್ತು ಆಮೇಲೆ ಮತ್ತೆ ಒಂದು 11 ಗಂಟೆ 11:30 ಹಂಗೆ ಮತ್ತೆ ಅವ್ರ ಮನೆ ಹತ್ರ ಹೋದೆ ಆಮೇಲೆ ಅವನು ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ತಯಾರಾಗಿದ್ನೇನೋ ಆಮೇಲೆ ನಂದೊಂದು ಇದಿಟ್ಟು ಮಾಡಿಕೊಡಪ್ಪಿ ಏನೋ ಅಪ್ಡೇಟ್ ಹೊಡಿಬೇಕಂತಲ್ಲ ಅಂತ ಹೇಳಿದೆ ಆಮೇಲೆ ಅವನು ಮಾಡಿಕೊಟ್ಟು ಮತ್ತೆ ಹಿಂಗಾದರೆ ಹೆಂಗೆ ಮಾಡ್ಕೋಬೇಕಂತ ಇನ್ನೊಂದ್ಸರಿ ತೋರಿಸ್ಕೊಟ್ಟು ನನಗೆ ಸರಿ ಮಾಡ್ದೆ ಅವ್ರ ಮನೆಯಿಂದ ಎಲ್ಲ ಜೊತೆ ಮಾತಾಡ್ಕೊತ ನೋಡ್ಕೊಂಡು ಕುತ್ಕೊಂಡು ಬರೋಷ್ಟೊತ್ತಿಗೆ ಮನೆಗೆ ಬರೋಷ್ಟೊತ್ತಿಗೆ 12:30 ಆಯಿತು 12:30ಗೆ ಬಂದು ವಿಡಿಯೋ ಇದ್ದಿದ್ದು ಅಪ್ಲೋಡಿಗೆ ಹಚ್ಕೊಂಡು ಇದು ಎಕ್ಸ್ಪೋರ್ಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡಿಗೆ ಹಚ್ಚೋಷ್ಟೊತ್ತಿಗೆ ಇಷ್ಟೊತ್ತಾತು ನಿಮ್ಗೆ ಅನಿಸ್ತಿರ್ಬೇಕು ಇಂಟರ್ನೆಟ್ ಇಷ್ಟು ಅವಶ್ಯಕತೆ ಇದ್ಮೇಲೆ ವೈಫೈ ಹಾಕಿಸ್ಕೋಬೋದಲ್ಲ ಅಂತ ನಿಜವಾಗ್ಲೂ ನಾವು ವೈಫೈ ಹಾಕಿಸ್ಕೊಳ್ಳೋಷ್ಟು ಅನುಕೂಲಸ್ಥರಲ್ಲ ನಾವು ಬಡವರಿದ್ದೀವಿ ಇನ್ನೊಂದು ಅದನ್ನು ವೈಫೈ ಕಲೆಕ್ಷನ್ ಹಾಕೋಬೇಕಂದ್ರೆ ಫ್ಲ್ಯಾಟ್ ಟಿವಿ ಇರಬೇಕತ್ತೆ ನಮ್ಮ ಮನೆಯಾಗ ಇನ್ನೂ ಡೂಮ್ ಟಿವಿಯಲ್ಲೇ ಇದ್ದೀವಿ 20 ವರ್ಷದಿಂದ 25 ವರ್ಷದಿಂದ ವಿಡಿಯೋ ಕಾನು ನಾನು ಒಬ್ಬರ ಹತ್ರ ಅದನ್ನು 2,000 ಕೊಟ್ಟು ಸೆಕೆಂಡ್ ಹ್ಯಾಂಡ್ ಆಗಿ ಕೊಂಡ್ಕೊಂಡಿದ್ದೆ ಆ ಟಿವಿ ಆ ಟಿವಿನೇ ನಮ್ಮ ಮನೇಲಿ ಇಲ್ಲ ಇರೋದು ಹಾಗಾಗಿ ಏನೋ ಒಂದಿಷ್ಟು ಫ್ರೀ ಬರ್ತಿದೆಯಲ್ಲ ಆ ನೆಟ್ಟಿಂದ ನಾನು ದಿನಕ್ಕೆ 4 ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರೋದು ಅದು ಇತ್ತೀಚೆಗೆ 5G ಮೊಬೈಲ್ ತೊಗೊಂಡ್ಮೇಲಿಂದ ಮುಂಚೆ ಎಲ್ಲ ನಾನು ದಿನಕ್ಕೆ ಒಂದೇ ವಿಡಿಯೋ ಹಾಕ್ತಿದ್ದೆ ನೆಟ್ ಪ್ರಾಬ್ಲಮ್ ಇದ್ದಿದ್ದರಿಂದನೇ ನನಗೆ ಅಂದರೆ ನೆಟ್ ಹೆಚ್ಚಿಗೆ ಇಲ್ಲದೆ ಇರೋದ್ರಿಂದ ನಾನು ಒಂದೇ ವಿಡಿಯೋ ಹಾಕ್ತಿರ್ತಿದ್ದೆ ಈಗೇನೋ
ನಾನು ಜಿಯೋದವನು 5G ಇಂಟರ್ನೆಟ್ ನನಗೆ ಫ್ರೀ ಕೊಡ್ತಿರೋದಕ್ಕೆ ದಿನಕ್ಕೆ 4 ವಿಡಿಯೋ ಹಾಕಕ್ಕಾಗ್ತಿದೆ. ಸಪೋಸ್ ಏನಾದರೂ 5G ನೆಟ್ ಅನ್ನ ಸ್ಟಾಪ್ ಮಾಡ್ದ ಅನ್ಕೊಂಡ್ರೆ ದಿನಕ್ಕೆ ನನಗೆ ಒಂದು ವಿಡಿಯೋನಾದರೂ ಅಪ್ಲೋಡ್ ಮಾಡೋಕ್ಕಾಗ್ತೈತಿಲ್ಲ ಗೊತ್ತಿಲ್ಲ. ನೋಡೋಣ ಅಷ್ಟೊತ್ತಿಗೆ ಏನಾದರೂ ನೆಟ್ಟಿಗೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಸದ್ಯಕ್ಕಂತೂ ಹೊಂಟಿದೆ, ಆದರೆ ನೆಟ್ವರ್ಕ್ ಇಶ್ಯೂ ಆದಾಗೆಲ್ಲ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ನನಗೆ. ಹಾಗಾಗಿ ಟೈಮ್ ಟು ಟೈಮ್ ವಿಡಿಯೋ ಹಾಕೋದು ಒಂದಿಟ್ಟು ವ್ಯತ್ಯಾಸ ಆಗುತ್ತೆ ನನಗೆ. ಯಾರು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ನಾವು ಇಷ್ಟು ಹೇಳಿದ್ರು ಇವಳು ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡಲ್ಲ ಅಂತೆಲ್ಲ ಅನ್ಕೋಬೇಡಿ. ಯಾರಿಗೂ ನಮಗೆ ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡಬಾರ್ದು ಅನ್ನೋದು ಏನೂ ಇರಲ್ಲ. ಬಟ್ ಸಮಸ್ಯೆಗಳು ಇರೋದ್ರಿಂದ ನಮಗೆ ಟೈಮ್ ಟು ಟೈಮ್ ಮಾಡೋಕ್ಕಾಗಿರಲ್ಲ. ನಿಮಗೆ ಎಷ್ಟು ನೋಡೋ ಇಂಟ್ರೆಸ್ಟ್ ಇರುತ್ತಲ್ಲ ಅಷ್ಟೇ ನಮಗೆ ಕರೆಕ್ಟ್ ಟೈಮ್ಗೆ ಹಾಕಬೇಕು ಅನ್ನೋಂಥದ್ದು. ವಿಡಿಯೋ ಮಾಡೋದಂತಂದ್ರೆ ನನಗಂತೂ ಭಾಳ ಇಷ್ಟ. ನನಗೇನೇ ಕೆಲಸ ಇದ್ದರೂ ನಾನು ಅದನ್ನು ಇಟ್ಟು ವಿಡಿಯೋ ಮೊದಲು ಮಾಡ್ಕೊಂಡಿರ್ತೀನಿ. ವಿಡಿಯೋ ಮಾಡಿಟ್ಟಿದ್ದನ್ನು ಅಪ್ಲೋಡ್ ಮಾಡುವಾಗ ಈ ಥರ ನೆಟ್ವರ್ಕ್ ಪ್ರಾಬ್ಲಮ್ಗಳು ಆಗಿಬಿಡುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಹೆಚ್ಚು ಕಡಿಮೆ ಆಗ್ಬೋದು. ಹಾಕೋ ಟೈಮ್ಗಳು ಒಂದೊಂದು ಸರಿಗೆ ಒಂದೇ ಹಾಕ್ಬೋದು, ಎರಡೇ ಹಾಕ್ಬೋದು, 4 ಹಾಕಬೇಕು ಆಗದೇ ಇರ್ಬೋದು. ಹಾಗಾಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡೋಣ ಮುಂದಿನ ದಿನಗಳೇನಾದರೂ ನಂದು ಇಂಟರ್ನೆಟ್ ಅದು ಇದು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಂಥ ಅನುಕೂಲ ನನಗಾಗಲಿ. ಆದಾಗ ಖಂಡಿತ ನಾನು ಹೆಚ್ಚೆಚ್ಚು ವಿಡಿಯೋಗಳು ಹಾಕುವಂಥ ಅದನ್ನು ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಹೇಳಬೇಕು ಅಂದರೆ ನಂದು ಇನ್ನೊಂದು ಚಾನಲ್ಗೂ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ನಾನು. ಈ ಥರ ನಂದು ನೆಟ್ಟಿಂದು ಸಮಸ್ಯೆ ಇರೋದಕ್ಕೆ ರೆಡಿ ಮಾಡಿಟ್ಟಿರೋ ಸ್ಟೋರಿನ ಇನ್ನೊಂದು ಚಾನಲ್ಗೆ ನನಗೆ ವಿಡಿಯೋ ಹಾಕೋಕ್ಕಾಗವಲ್ದು. ಯಾಕಂದರೆ ನೆಟ್ಟು ಭಾಳ ಬೇಕಾಗ್ತೈತಿ ಅಂತ ಹೇಳಿ ಅದೇ ವೈಫೈ ಕಲೆಕ್ಷನ್ ಎಲ್ಲ ಹಾಕೋಬೇಕು. ಅದಕ್ಕೇನೋ ಭಾಳ ದುಡ್ಡು ಕಟ್ಟಬೇಕಂತೆ. ತಿಂಗಳ 1000 ರೂಪಾಯಿ ಹಿಂಗೇನೋ ಬರುತ್ತೆ ಏನೋ ಹೇಳಾಕತ್ತಿದ್ರು. ನೋಡೋಣ ಹಾಗೇನಾದ್ರು ಆದರೆ ನಂದು ಏನಾದರೂ ಅಷ್ಟು ಇದ್ರೆ ಯೂಟ್ಯೂಬಿಂದ ನನಗೆ ಅಷ್ಟು ಅರ್ನಿಂಗ್ ಬಂದರೆ ನಾವು ಅಷ್ಟು ಹಾಕೋಬೋದು. ಯೂಟ್ಯೂಬಿಂದ ಇನ್ನೂ ನನಗೆ 10 ರೂಪಾಯಿನೂ ಬಂದೇ ಇಲ್ಲ. 1000 ರೂಪಾಯಿ ವೈಫೈ ಕಲೆಕ್ಷನ್ ಹಾಕ್ಕೊಂಡಾದರೂ ಏನು ಮಾಡಲಿ ನಾನು ಅಲ್ವಾ. ಹಾಗಾಗಿ ನಾನು ಸ್ಟಾಪ್ ಮಾಡಿದ್ದೀನಿ. ಹಾಗೇನಾದ್ರು ಮುಂದಿನ ದಿನಗಳಲ್ಲಿ ನನಗೆ ಇದರಿಂದ ಚೆನ್ನಾಗಿ ಅರ್ನಿಂಗ್ ಆಯಿತು ಅಂದರೆ ನಾನು ಖಂಡಿತ ವೈಫೈ ಕಲೆಕ್ಷನ್ ಹಾಕ್ಕೊಂಡು ಇನ್ನೂ ಒಂದು ಚಾನಲ್ಗೆ ನಾನು ವಿಡಿಯೋ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತನ್ನು ಪೆಸೆನ್ಸಿಂದ ಕೇಳಿದ್ದಕ್ಕೆ. ಆದಷ್ಟು ನಾಳೆ ಕರೆಕ್ಟ್ ಟೈಮ್ಗೆ ಹಾಕ್ತೀನಿ. ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹೋಗ್ಬರಿ, ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬೈ ಬೈ. ನನ್ನ ಮಾತಿಂದ ಯಾರಿಗಾರಿಗೂ ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ವಿಡಿಯೋನ ನೋಡಿದವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.